ಸಪ್ತಶಂ ರಥಮಹಾರೂಢಂ ಪ್ರಚಂಡಂ ಕಶ್ಯಪಾರ್ಣವಂ ಸೇನಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಹೇ ಭಗವಾನ್ ಭಾಸ್ಕರ, ಅರಿಯಲಾಗದ ಘೋರಸಂ ದೇಹದಾಭಿಯ ಮುಳುಗಿದೆ, ಅರಿಯಲಾಗದ ಘೋರಸಂ ದೇಹದಾಭಿಯ ಮುಳುಗಿದೆ, ಮನದಿ ಮೂಡಿದ ಅಂಧಕಾರವ. ಹೇ ಭಗವಾನ್ ಭಾಸ್ಕರ, ಮನದಿ ಮೂಡಿದ ಅಂಧಕಾರ ಬೆಳಗ್ಗೆ ಸಿಂಧು ಭಾಸ್ಕರ, ಅರಿಯಲಾಗದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿದೆ ಇಂದು ತಾಪದಿ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿದೆ ಇಂದು ತಾಪ, ನೀಗಿಸೋ ಸೋದರ ಹೃದಯದೆ ಸೋದರಯ ಗೈಯದ ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ, ಅರಿಯಲಾಗದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ದೇವಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಕರ್ಣ, ಯಾರು? ನನ್ನ ಹೇಗಾಗತಿನ್ನ ಭಂಗಪಡಿಸಿದವರು ಯಾರು? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಆ ಸ್ತ್ರೀ ನಾನು. ನನ್ನನ್ನು ಕುಂತಿ ಎನ್ನುವರು. ಕುಂತಿ ದೇವಿ, ನನ್ನ ಹೆತ್ತ ತಾಯಿ. ಅಮ್ಮ, ಇದೋ ನಮಸ್ಕರಿಸುವ ತಾಯಿ, ನಮಸ್ಕರಿಸುವನು. ಮೇಲೆ ಹೇಳು ಮಗು, ಮೇಲೆ ಹೇಳು. ಅಮ್ಮ, ಕೀರ್ತಿಶೀಲನಾಗು ಮಗು. ಎಂತಹ ಕೀರ್ತಿಯಮ್ಮ ನನ್ನದು. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನ ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ.
ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಅಮ್ಮ 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 ಜನಿಸಿದ ಮನುಷ್ಯನವೇ ಜಲಕ್ಕೆ ಸೆದೆಯಂತೆ ಮಗುವಮ್ಮನಾಗ ಏನು ಮಗುವಮ್ಮನಾಗ ಏನಂದನ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಮಾಡಿದ ಪರಾಧ ಏನದಿತ ಮಾಡಿದ ಪರಾಧ ಏನದುತ ಮಗನೆಂಬ ಮಮಕಾರ ಅಮ್ಮ ಜನನಿ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೆ ಐವರ ಮಾತೆ ನಿನಗಿರುವೆ ಐವರ ಮಾತೆ ನಿನಗಿರುವೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಎಂತಹ ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ ಗಂಗಾ ನದಿಗೆ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿರುವ ಜಲಚರ ಪ್ರಾಣಿಗಳು ಕೂಡ ಈ ಪಾಪಿಯ ದೇಹವನ್ನು ಕಿತ್ತು ತಿನ್ನದೇ ಬಿಟ್ಟು ಬಿಟ್ಟವಲ್ಲ. ಅಲ್ಲಿದ್ದ ಜಲಚರ ಪ್ರಾಣಿಗಳು ಸಹ ಕಿತ್ತು ತಿನ್ನದೇ ಬಿಟ್ಟು ಬಿಟ್ಟವಲ್ಲ. ಪ್ರಪಂಚವೆಲ್ಲವೂ ನನ್ನನ್ನು ಸೂತ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಮನ್ನಣೆಯಿಂದ ಸಾಕಿ ಸಲಹು. ಹೀಗಿರುವಾಗ ಈ ಎಲ್ಲವನ್ನು ನಿನ್ನದೊಂದೇ ಒಂದು ಮಾತಿನಲ್ಲಿ ಬಗೆಹರಿಸಬಹುದಾದ ನೀನು ಏತಕಮ್ಮ ಸುಮ್ಮನಾದೆ? ಹೇಳು ತಾಯಿ, ಹೇಳು. ಏಕೆ ನನ್ನ ಪ್ರಶ್ನೆಗೆ ಉತ್ತರವಿಲ್ಲವೇ? ಹೋಗಲಿ ಬಿಡು ತಾಯಿ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮಪಾಪಿ ಆಗುವನು. ಇಷ್ಟು ದಿನಗಳ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರ ಋಣದ ಭಾರವನ್ನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ
ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆ ನಾನೇ ಕಾರಣಳು. ಈ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು ಮಗು. ಅಮ್ಮ, ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಇದು ಶ್ರೇಯಸ್ಕರ ತಾಯಿ. ನನ್ನ ಕರ್ಮಕ್ಕೆ ತಾನೇ ಏನು ಮಾಡುವೆ ತಾಯಿ. ನಿನ್ನ ಪಾದ ಸೇವೆಯನ್ನು ಮಾಡುವ ಆ ಪಾಂಡವರಲ್ಲವೇ ಸುಕೃತಾಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಯಾದ ಕರ್ಣನಿಗೆ ಎಲ್ಲಿಂದ ಲಭಿಸಬೇಕು ತಾಯಿ, ಎಲ್ಲಿಂದ ಲಭಿಸಬೇಕು? ಬಿಡು ತಾಯಿ ಆ ಚಿಂತೆಯನ್ನ. ಹೋಗಿದ್ದು ಹೋಗಿ ಹೋಯಿತು. ಆ ಕೌರವರೊಡನೆ ಸೇರಬೇಡ, ಪಾಂಡವರೊಡನೆ ಸೇರಿಕೋ ಮಗು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ. ಈ ಜೀವ ಇರುವ ತನಕ ನನ್ನ ಸ್ವಾಮಿ ಆಗಿರ್ತಕ್ಕಂಥ ಕೌರವೇಶ್ವರನಿಗೆ ನಾನು ದ್ರೋಹ ಮಾಡಲಾರೆ ತಾಯಿ. ಆಗಲ್ಲ ಮಗು. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ, ಸೌಭದ್ರ ದಾನವನ್ನು ಮಾಡು ಮಗು. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು ತಾಯಿ. ಪರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕೆಲಸ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳು ಕಲ್ಪಿಸಿಕೊಂಡು ಆತನು ತೊರೆದರೆ ನಾನು ಪರಮ ಪಾಪಿಗಿಂತಲೂ ಕಡೆ ಆಗುತ್ತಲವೇ ತಾಯಿ. ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿರರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಎಂತಹ ನೀಚ ಕರ್ಣನೂ ಈತನು ಎಂಬುದಾಗಿ ತಲೆಬಾಗಿ ಸಬಸಿದ ತಾಯಿ. ವೀರಮಾತೆಯಾದ ನೀನು ಈ ರೀತಿಯಾದ ಹಿತಬೋಧನೆ ಹೇಳಬಹುದು ತಾಯಿ. ಕಂದ, ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವು 6 ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ? ಅಮ್ಮ, ಪಾಂಡವರು ಇದುವರೆಗೂ ಪಾಂಡವರು ನನ್ನ ಸಹೋದರನೆಂಬ ಭಾವನೆ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ಅದು ಅಲ್ಲದೆ ಮಮ ಪ್ರಾಣ ಈ ಪಾಂಡವ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಪಾಂಡವರ ಪ್ರಾಣಕ್ಕೆ ಬಯಲಿದು ತಾಯಿ. ಬಿಡು ತಾಯಿ ಆ ಚಿಂತೆಯನ್ನ. ಕಂದ, ಚಿಂತಿಸದೆ ಹೇಗಿರಲಿ? ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾನು ಚಿಂತಿಸದೆ ಹೇಗಿರಲಿ ಕಂದ? ಹೋಗಲಿ ಹೋಗಲಿ, ಶುದ್ಧದಿಂದ ನಾನು ಪರಾತ್ಮಕನಾಗು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷ ವಿರುವ ನನಗೆ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರಿ ನಾನು ಹೋರಾಡಿ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ಸ್ನೇಹವನ್ನ ತಾನು ಏನು ಬೆಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನಿಂದ ದೂರಿ ಬಿಟ್ಟಿದ್ದಾಗ ನನ್ನನ್ನು ಕರೆದುಕೊಂಡು ಬಂದು ಸಾಕಿ ಸಲಹಿ ಅಂಗದೇಶಕ್ಕೆ ಪಟ್ಟಾಭಿಷೇಕ ಮಾಡಲಿಲ್ಲವೇ? ಪ್ರಾಣದ ಪ್ರಾಣದಂತೆಯೂ ಹೃದಯದ ಸಖನಂತೆಯೂ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳು ಕಲ್ಪಿಸಿಕೊಂಡು ಆತನು ತೊರೆದರೆ ಅದು ಧರ್ಮವೇ ತಾಯಿ? ಸರ್ವತಾ ಆಗಲಾರದು. ನಾನು ಪರಾನ್ಮುಖನಾಗಲಾರೆ. ಹೋಗಲಿ ಬಿಡು ಮಗು, ಹೋಗಲಿ. ನಾಡಿನ ಶುದ್ಧ ರಣರಂಗದಲ್ಲಿ ಪಾಂಡವರಾರಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ. ಅಮ್ಮ, ಪಾಂಡವರ ಮೇಲೆ ಎಷ್ಟೊಂದು ಮಮಕಾರಮ್ಮ ನಿನಗೆ. ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇನಮ್ಮ, ನಿನಗಿದು ಬರವೇನಮ್ಮ. ಅಮ್ಮ, ಕಳೆದು ಹೋಗಲು ಬಾನು ಕಡಲ ತೀರದಲ್ಲಿ ಕಳೆದು ಹೋಗಲು
ಬಿಡೆನು ಅಮ್ಮ ನಾನು. ಹೌದು ಅಮ್ಮ. ಅಮ್ಮ ಮಾತನ್ನು ಕೇಳಪ್ಪ. ಅಮ್ಮ 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 ನಿನಗಿದು ತರವೇ ನಮ್ಮ ನಿನಗಿದು ತರವೇ ನದಿಯ ತೀರದ ಪ್ರಾಣ ಉಳಿಯಿತು ನನ್ನ ಸ್ವಾಮಿನ ಸ್ನೇಹ ಬೆಳೆಯಿತು. ಅಮ್ಮ ಹೌದು ತಾಯಿ. ನದಿಯ ತೀರದ ಪ್ರಾಣ ಉಳಿಯಿತು ನನ್ನ ಸ್ವಾಮಿನ ಸ್ನೇಹ ಬೆಳೆಯಿತು. ಮಮತೆಯು ಮರೆಯಿತು ಸೋದರ ಮುರಿಯಿತು. ಬಿಡೆನು ಅಮ್ಮ ನಾನು ಬಿಡೆನು ಅಮ್ಮ ನಾನು ಬಿಡೆನು ಅಮ್ಮ ನಾನು. ಹೌದು ತಾಯಿ. ಹೇಳುವಪ್ಪ, ನನ್ನ ಅಮ್ಮ ಮಾತನ್ನು ಕೇಳು. ಅಮ್ಮ ನಿನಗಿದ್ದು ತರವೇ ನಮ್ಮ ನಿನಗಿದ್ದು ತರವೇ ನಮ್ಮ. ಶರಕ್ಕೆ ದರ್ಪಣ ನನ್ನ ಸ್ವಾಮಿಗೆ ಸ್ನೇಹ ದರ್ಪಣ. ಅಮ್ಮ ದುರದೊಳರ್ಜುನ ಶರಕ್ಕೆ ದರ್ಪಣ ನನ್ನ ಸ್ವಾಮಿಗೆ ಸ್ನೇಹ ದರ್ಪಣ. ನಾನೆದು ನನ್ನಾನೆದು ಬಿಡೆನು ಅಮ್ಮ ನಾನು ಬಿಡೆನು ಅಮ್ಮ ನಾನು ಬಿಡೆನು ಅಮ್ಮ ನಾನು. ಅಮ್ಮ ತಾಯಿಯ ಮಾತನ್ನು ನಿರಾಕರಿಸಬೇಡಪ್ಪ. ಅಮ್ಮ 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 ನಿನಗಿದು ತರವೇ ನಮ್ಮ ನಿನಗಿದು ತರವೇ ನಮ್ಮ. ಅಮ್ಮ 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 ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರೂ ಸಹ ನಾನು ಕಣ್ಣೆತ್ತಿಯೂ ನೋಡುವುದಿಲ್ಲ. ನಿಜವೇ? ಹೌದು ಅಮ್ಮ. ಸಾವಿರ ಆನೆ ಬೆಲವುಳ್ಳ ರುದ್ರಾಂಶ ಸಂಭೂತನಾಗಿರ್ತಕ್ಕಂಥ ಆ ಭೀಮಸೇನನು ನನ್ನ ತಲೆಯನ್ನು ನುಚ್ಚು ನೂರು ಮಾಡಲು ಬಂದರೂ ಸಹ ನಾನು ಆತನ ಮೇಲೆ ಕೈ ಮಾಡುವುದಿಲ್ಲ. ಸತ್ಯವೇ? ಹೌದು ತಾಯಿ. ಮತ್ತೆ ತೇಜೋ ಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನು ಕೇಳನ್ನು ಬಯಸುವುದಿಲ್ಲ. ಹೌದು ತಾಯಿ. ಆದರೆ ಪಾರ್ಥ ಫಲ್ಗುಣ ಕಿರೀಟಿ ಧನಂಜಯ ಶ್ವೇತವಾಹನ ಗಾಂಡೀವಿ ಭೀಮಾತ್ಸು ಸವ್ಯಸಾಚಿ ವಿಜಯ ಅರ್ಜುನ ಎಂಬುದಾಗಿ ದಶನಾಮಗಳನ್ನೊತ್ತು ದುರಂಕಾರದಿಂದ ಮೆರೆಯುತ್ತಿರುವ ಆ ಅರ್ಜುನನ ಮಾತ್ರ ತಾಯಿ ಉಳಿಸಲಾರ. ಹೌದು ತಾಯಿ. ಅರ್ಜುನನ ಮೇಲೆ ನಿನಗಿಷ್ಟು ಕೋಪವೇಕಪ್ಪ? ಅಮ್ಮ, ಆತನನ್ನು ಯುದ್ಧ ಮಾಡುವುದನ್ನ ನನ್ನ ಸ್ವಾಮಿ ಆಗಿರ್ತಕ್ಕಂಥ ಕೌರವೇಶ್ವರ ನೋಡಿ ಸಂತೋಷಪಟ್ಟರೆ ತಾನೇ ಈ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಅರ್ಜುನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಜನ ಮಕ್ಕಳು ಉಳಿದಿರು ತಾಯಿ. ಬಿಡು ತಾಯಿ ಆ ಚಿಂತೆಯನ್ನ. ಕಂದ, ಅಮ್ಮ ಹೇಳಮ್ಮ. ಮಗು ಇಲ್ಲಿ ಬಾ. ನಿನ್ನ ಮಾತಿನಲ್ಲಿ ಯಾವ ಸಂದೇಹವೂ ಇಲ್ಲವಲ್ಲ? ಇಲ್ಲ ತಾಯಿ. ಏನು ಹೇಳು ತಾಯಿ? ಕಂದ, ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವೆಯಾ? ಜನನಿ ನಿನ್ನ ಮಗನಿವನು
ಅಮ್ಮ ಜನನಿ ನಿನ್ನ ಮಗನಿಗನು ಉಸಿಯಾಡುವನೇನು ಮಾದಯ ನುಡಿಯ ಉಸಿಯಾದರೆ ಮೆಚ್ಚುವನೇ ಹೌದು ತಾಯಿ ಮಾದಯ ನುಡಿಯ ಉಸಿಯಾದರೆ ಮೆಚ್ಚುವನೇ ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ ನಿಜವೇ ಮಗು ತಾಯಿ ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ ಧರ್ಮದಾನೆ ಧರ್ಮಜನಾನೆ ನಿನ್ನ ಈ ಪಾದ ಕಮಲದಾನೆ ಜನನೇ ಅಮ್ಮ ಕಂದ ಎತ್ತ ತಾಯಿ ಒಂದೇ ಒಂದು ಮಾತನ್ನು ಈಡೇರಿಸಿಕೊಡಲಾಗದ ಕಡುಪಾಪಿಯಿಂದ ಭಾವಿಸಿ ಈ ಕರ್ಣನನ್ನ ಹೇಳು ತಾಯಿ ಸತ್ಯವಾಗಿ ನಡೆಸಿಕೊಡುತ್ತೀನಿ ಹೇಳು ತಾಯಿ ನಾಳಿನ ಶುದ್ಧ ರಣರಂಗದಲ್ಲಿ ರಣರಂಗದಲ್ಲಿ ತೊಟ್ಟ ಬಾಣವ ತೊಡಗಲಿಲ್ಲನು ತೊಟ್ಟ ಬಾಣವ ತೊಡಗಲಿಲ್ಲನು ದೀತನೆ ತಾತನೆ ಹೋಗುವೆ ದೀತನೆ ತಾತನೆ ಹೋಗುವೆ ಕುವರನೆ ಕೇಳು ಪರಮದಯಾಳು ಸಮರದೊಳಗಿಹ ಸಮನಾರಿ ಹೋಗೋ ಕಂದ ಕರ್ಣ ಕಂದ ನಾಳಿನ ಯುದ್ಧ ರಣರಂಗದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗು ಸೂರ್ಯಚಂದ್ರಾದಿಗಳೇ ಮನುಮುನಿಗಳೇ ನನ್ನ ಸ್ವಾಮಿ ಆಗಿರತಕ್ಕಂಥ ಕೌರವೇಶ್ವರ ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ವಜ್ರ ಕವಚವನ್ನು ಅಪಹರಿಸಿದನು. ವಿದರನು ತುಂಬಿದ ಸಭೆಯಲ್ಲಿ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಈ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಈಗ ನನ್ನ ಹೆತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಎಂಬುದಾಗಿ ವಾಗ್ದಾನ ಪಡೆದಳು. ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತದೆ. ಮಾಡಲಿ ಮಾಡಲಿ ಪೌರುಷ ವಿರವ ತನಗ ಹೋರಾಡಿ ನನ್ನ ಸ್ವಾಮಿ ಆಗಿರ್ತಕ್ಕಂಥ ಕೌರವೇಶ್ವರಿಗಾಗಿ ಹೋರಾಡಿ ಮಡಿಯುವನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪವು ಲಭಿಸಿದೆ. ನಮಗಿನ್ನು ಈ ಯುದ್ಧದಲ್ಲಿ ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ ಹೀಗೆ ಬಾ ತಾಯಿ. ಮಗು ಎತ್ತ ತಾಯಿಯ ಪ್ರಥಮ ದರ್ಶನವು ಹಿಂದಾಯಿತು. ಬಹುಶಃ ಅಂತಿಮ ದರ್ಶನವು ಹಿಂದೆ ಎಂಬುದಾಗಿ ತೋರ್ಬೋದು. ಅಮ್ಮ ಈ ಪಾಪಿಯಾದ ಕರ್ಣನಿಗೆ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಅಮ್ಮ ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ಈಡೇರಿಸಿಕೊಡಿ ತಾಯಿ. ನಿನ್ನದೊಂದು ಮಾತೆ ಅದೇನೆಂಬುದನ್ನು ಹೇಳು ಕಂದ. ಈ ಮಹಾಭಾರತ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರೆಂದಿಗೂ ತಿಳಿಸಬೇಡ ತಾಯಿ, ತಿಳಿಸಬೇಡ. ಹೇಗೆ ಕಂದ? ದೈವವಶತ್ ನಾನೇನಾದರೂ ಯುದ್ಧದಲ್ಲಿ ಮರಣ ಹೊಂದಿದರೆ, ಈ ಯುದ್ಧದಲ್ಲಿ ಮೃತನಾದರೆ ಸತ್ಯಸಂಧನನಾದ ಆ ಧರ್ಮರಾಯನ ಕೈಯಿಂದ ಉತ್ತರ
ಕಾರ್ಯಾದಿಗಳನ್ನು ಮಾಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ತಾಯಿ, ಬೇಡಿಕೊಳ್ಳುತ್ತೇನೆ. ದೈವವೇ, ಇಂತಹ ಸಂಕಟ ನಾಶಗಳಿಂದ ಉಳಿಯುವ ಸಾಮ್ರಾಜ್ಯವಾದರೆ ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ, ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಅಮ್ಮ, ಅಮ್ಮ ಭಗವನು ಯುಗದಿ ಕಾಣಲಹುದೆ ಅಮ್ಮ ನಿನ್ನ ಭಗವನು ಯುಗದಿ ಕಾಣಲಹುದೆ ಅಮ್ಮ ನಿನ್ನ ಭಗವನು ಯುಗದಿ ಕಾಣಲಹುದೆ ಪದೇ ಪದೇ ಬಗೆ ಬಗೆಯಳು ಅಮ್ಮ ಮಗನೇ ನಿನ್ನ ಮಗವನು ಯುಗದೆ ಕಾಣಲಹುದೆ ಇಂದು. ಮಗನೇ ನಿನ್ನ ಮಗವನು ಯುಗದೆ ಕಾಣಲಹುದೆ ಇಂದು. ಬಗೆ ಬಗೆಯಳು ನೊಂದು ಕಣ್ಣೀರು ಬಗೆ ಬಗೆಯಳು ನೊಂದು ಕಣ್ಣೀರು ಕಂದ ಮಗನೇ ಹೋಗಿ ಬರುವೆನು, ಮಗನೇ ಹೋಗಿ ಹೋಗಿ ಬರುವೆನು, ಮಗನೇ ಹೋಗಿ ಬರುವೆನು. ಹೋಗಿ ಬರುವೆನು, ಮಗನೇ ಹೋಗಿ ಬರುವೆನು. ದೈವಾನುಕೂಲ ಇಲ್ಲದವನು ಈ ಜಗತ್ತಿನಲ್ಲಿ ಬದುಕಿದ್ದರೂ ವ್ಯರ್ಥ. ಹೇ ಹೇ ವಿಧಿ, ಅರಯ್ಯವನ್ನಳಿಸಿ ಜರಯಾವರಿಸಿ ಅರಯ್ಯವನ್ನಳಿಸಿ ಜರಯಾವರಿಸಿ ಮರಣವ ಕೊಂದುವ ಮರಣವ ಕೊಂದುವ ಲೋಕ ಸುಖ ಕುಲಮಯ ಜೀವ ಲೋಕ ಸುಖ ಮಯ ಜೀವ ಮಾನವ ಜೀವನದ ಪರನೆಯ ನರಿತು ಪರಿಹರಿಸೆ ಮಾನವ ಜೀವನದ ಭವನೆಯ ಮೂಲ
ಭೇದವನರಿತು ಪರಿಹರಿಸೆ ಸಂವಿಧಾನ ಒಂದೇ ಹದನ ದಾನ ಭರಣ ಭವ ಭಯಹರಣ ದಾನ ವಿಧಾನ ಒಂದೇ ಹದನ ದಾನ ಭರಣ ಭವ ಭಯಹರಣ ಲೋಕ ಸುಖ ಕಾಕುಲಮಯ ಜೀವ ಹೇ ವಿಧಿ ರೋಗವು ದೇಹದ ಭೋಗ ಫಲ ಯೋಗಿಯ ತಪವೇ ಮೋಸಕ್ಕೆ ಮೂಲ ಎಲೆ ಜೀವ ರೋಗವು ದೇಹದ ಭೋಗ ಫಲ ಯೋಗಿಯ ತಪವೇ ಮೋಸಕ್ಕೆ ಮೂಲ ಎಲೆ ಜೀವ ಜಲೆ ಜೀವ ಜಲೆ ಜೀವ ಜಲೆ ಜೀವ ತರುವಾಯೋ ಭೀಷ್ಮನು ಪರಾಜಿತನಾದರು. ಇನ್ನು ನಮಗೆ ವಿಜಯವಾದಂತೆ ಎಂದು ಭಾವಿಸಿದನು. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯಲ್ಲೂ ಭಂಗವಾಯಿತು ಸಹೋದರ. ಅಗ್ರಜ, ಯುವದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಸೋಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನೆನ್ನೆಯು ನಾನು ಪ್ರಯತ್ನಿಸಿ ಸುಮ್ಮನೆ ನಿರಾಶದಿಂದ ವಾಪಸ್ ಬಂದೆ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಬಹಳ ಚೆನ್ನಾಗಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧದ ಮತ್ತೊಂದು ಪಥದಲ್ಲಿ ಸಮಸಪ್ತಕರೊಡನೆ ಹೋರಾಡುತ್ತಿರುವರು. ಅವರನ್ನು ಬರಲು ಸಾಧ್ಯವೇ ಇಲ್ಲ. ಹಾಗಾದರೆ ಇದರ ಉಪಾಯವೇನು ಸಹೋದರ? ಇದಕ್ಕೊಂದು ಉಪಾಯವನ್ನು ಕೂಡಲೇ ಕಂಡುಹಿಡಿಯಬೇಕು. ಇಲ್ಲದಿದ್ದರೆ ನಮಗೆ ಪರಾಜಯವೇ ಖಚಿತ. ಪರಾಜಯ 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 ಇದೆಂತ ಮಾತು ದೊಡ್ಡಪ್ಪ? ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಕೈಯಲ್ಲಿ ಈ ಖಡ್ಗ ಇರುವಾಗ, ನನ್ನ ತಂದೆ ಪೂಜೆ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವ ಅಂತ ಆಪತ್ತಾದರೇನು ದೊಡ್ಡಪ್ಪ? ಕುಮಾರ ಅಭಿಮಾನಿಯೋ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿಯು ನಮಗಿಲ್ಲ. ಆ ಕೌರವ ಯೋಧರಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು ಕುಮಾರ. ಇದಕ್ಕೋಸ್ಕರ ಎಷ್ಟೊಂದು ಚಿಂತೆಯ ಜ್ಯೇಷ್ಠ ಪಿತ. ಬಿಡ ಚಿಂತೆಯ ತಡವ ಮಾಡದೆನಗೆ ಅವರ ಬಿಡ ಚಿಂತೆಯ ತಡವ ಮಾಡದೆನಗೆ ಕೊಡುನಿ ಅಭಯ. ಬಿಡಿದ ದ್ರೋಣನ ಚೆಲುವ ಭೇದಿಸಿ ದ್ರೋಣನ ಯುವ ಭೇದಿಸಿ ಕಡಿದು ವೈರಿಗಳ ಶಿರಗಳನ್ನೆಲ್ಲ ಕರುಗಳಕ್ಕೆ ಕೆಳಕಿದರೆ ಕರುಳುಗಳ ಬಗೆದಿರುವ ಕರುಗಳಕ್ಕೆ ಕೆಳಕಿದರೆ ಕರುಳುಗಳ ಬಗೆದಿರುವೆ. ಬಿಡ ಚಿಂತೆಯ ತಡವ ಮಾಡಬಹುದು ಅವರ ದೊಡ್ಡಪ್ಪ. ತಂದೆ ಪಾತನ ದಯವರಿಗೆ ಎದುರಿಗೆ ಬರುವೆ ದೊಡ್ಡಪ್ಪ. ಕುಮಾರ, ತಂದೆ ಪಾತನ ದಯವಂದಿರಲಿ ಜಿಂದಿರೇಶನೆ ಎದುರಿಗೆ ಬರಲಿ. ತಿಳಿದು ಗೋಣನ ಶಿರವನ್ನೀಗಲೇ ದೊಡ್ಡಪ್ಪ, ತಿಳಿದು ಗೋಣನ ಶಿರವನ್ನೀಗಲೇ ಚಂಡದಿಂದಲೇ ಬರುವೆನ್ನ ಬಿಡ ಚಿಂತೆಯ ತಡವ ಮಾಡಬಹುದು ದೊಡ್ಡಪ್ಪ. ನಾನು ಆ
ವ್ಯೂಹವನ್ನು ಬೇಯಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ಇಲ್ಲಿಗೆ ಬಂದಿದ್ದು. ನನಗೆ ಅನುಮತಿಯನ್ನು ಕೊಡಿ ದೊಡ್ಡಪ್ಪ. ಬಾಪು ಅಭಿಮನ್ಯು, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನೇ ಸರಿ. ಕುಮಾರ ಅಭಿಮಾನ್ಯು, ದೊಡ್ಡಪ್ಪ. ಹಾಗೂ ನಾವೆಲ್ಲರೂ ಜೀವಿಸಿದ್ದು ಈ ಅಸಾಧ್ಯವಾದ ಕಾರ್ಯಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತ ಎನಿಸುವುದು ಕುಮಾರ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ಎಳೆಯ ಹಾವಿನ ಮರಿಯೂ ಸರ್ಪದಾಯಕವಲ್ಲವೇ? ಆನೆಯು ಗಾತ್ರದಲ್ಲಿ ದೊಡ್ಡದಾದ ಮಾತಕ್ಕೆ ಈ ಸಿಂಹದ ಮುಂದೆ ಸರಸವಾಡಬಲ್ಲದೆ? ಈ ನಿಮ್ಮ ಕಣ್ಮುಂದಿರುವ ಪಾರ್ಥನಿಂದ ಜನಿಸಿದ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಮಹಾನ್ ಪ್ರಕಾಶದಿಂದ ಕುರುಕ್ಷೇತ್ರದಲ್ಲಿ ಬೆಳಗಲು ಅವಕಾಶ ಮಾಡಿಕೊಡಿ. ನನ್ನ ಮಗನಾಗಿ ಪಡೆದಂತ ವೀರ ಧನಂಜಯನು ನಾನು ಮಾಡುವ ಸಾಹಸವನ್ನು ನೋಡಿ ಅಭಿಮಾನದಿಂದ ತಲೆದೂಗಲಿ. ವೀರ ಮಾತೆಯಾದ ನನ್ನ ತಾಯಿ ಸುಭದ್ರಾ ದೇವಿಯು ಆನಂದ ಬಾಸುಗಳನ್ನು ಸುರಿಸಲಿ. ಯೋಗ್ಯಾನುಸಾರ ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿ ಸಾಧಿಯಾಗುವುದು ಕ್ಷತ್ರಿಯ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಕಡಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳೋಕ್ಕಲ್ಲ. ನಾನು ನನ್ನ ತಾಯಿ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಬೇಯಿಸುವ ಉಪಾಯವನ್ನು ಕೈತಿರುವೆನು. ಈಗಾದರೂ ಉಪಯೋಗಕ್ಕೆ ಅವಕಾಶ ಒದಗಿ ಬಂದಿದೆ, ಅದನ್ನು ವ್ಯರ್ಥ ಮಾಡಬೇಡಿ ತಂದೆಯೇ. ನನಗೆ ಅನುಮತಿಯನ್ನು ಕೊಡಿ, ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಷ್ಟೇ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯುವನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಅಭಿಮನ್ಯು ವ್ಯೂಹವನ್ನು ಭೇದಿಸಿದ ಕೂಡಲೇ ನಮ್ಮ ಸೈನ್ಯ ಸಮೇತ ನುಗ್ಗಿ ಅದವನ್ನು ಭಿನ್ನ ಭಿನ್ನವಾಗಿ ಛೇದ್ರಿಸಿ ಬಿಡುವರು. ಅನಿರೀಕ್ಷಿತವಾಗಿ ಒದಗಿ ಬಂದ ಈ ಉಪಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಭೀಮಸೇನ, ನಿನ್ನಿಷ್ಟದಂತೆ ಆಗಲಿ. ಈ ಪ್ರಾಣಪಾಲಕನ ಭೀಮಸೇನ, ನಿಶ್ಚಿತಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಡುವನು. ನೀನಿವನನ್ನು ಯುದ್ಧರಂಗದಲ್ಲಿ ಒಂದು ಕ್ಷಣವೂ ಬಿಟ್ಟಿರಲಾಗದು. ಕುಮಾರ, ಹೋಗು. ದ್ರೋಣನ ಚಕ್ರವೂ ನಿನಗೆ ಪುಷ್ಪವೂ ಆಗಲಿ. ಹೋಗು ಕುಮಾರ, ಹೋಗು. ದೊಡ್ಡಪ್ಪ, ನೀವೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಲು ನನಗೆ ಭಯವೆಲ್ಲಿರುವುದು? ಈ ಖಡ್ಗವೇ ಸಹಾಯ, ಆ ಪರಮಾತ್ಮನೇ ರಕ್ಷಕನು. ಈ ಖಡ್ಗವು ಎಲ್ಲಿಯವರೆಗೂ ನನ್ನ ಸಹಾಯಕ್ಕಾಗಿರುವುದೋ ಅಲ್ಲಿಯವರೆಗೂ ಪಾಂಡವರ ವಿಜಯ ಪದಕೆಯು ರಾರಾಜಿಸುವುದೆಂದು ತಿಳಿಯಿರಿ. ಈ ಖಡ್ಗವು ವೈರಿಗಳ ರಕ್ತಪಾನ ಮಾಡಲು ಆತುರ ಬರೆಯುತ್ತಿದೆ. ನಡೆ ದೊಡ್ಡಪ್ಪ. ವೀರ ಧನಂಜಯ ಎನ್ನ ತಂದೆಯ ಜಯವೇ ನಂಬುದ ನಾನರಿಯೆ. ದೊಡ್ಡಪ್ಪ, ಬಲೆ ಬಲೆ ಕುಮಾರ. ವೀರ ಧನಂಜಯ ಎನ್ನ ತಂದೆಯ ಭಯವೇ ನಂಬುದ ನಾನರಿಯೆ. ದ್ರೋಣನ ಚಕ್ರ ಯುವವ ಭೇದಿಸಿ ದ್ರೋಣನ ಚಕ್ರ ಯುವವ ಭೇದಿ ರಣವೀರಾಗ್ರದಲ್ಲಿ ನಾ ಮೆರವೆ. ರಣವೀರಾಗ್ರದಲ್ಲಿ ನಾ ಮೆರವೆ. ದೊಡ್ಡಪ್ಪ, ರುದ್ರನ ಮೆಚ್ಚಿಸಿ ಪಾಶುಪತಾಸ್ತ್ರವ ಪಡೆದ ವೀರರ ಅನುಗುಣನ. ರುದ್ರನ ಮೆಚ್ಚಿಸಿ ಪಾಶುಪತಾಸ್ತ್ರವ ಪಡೆದ ವೀರರ ಅನುಗುಣನು. ನಿನ್ನ ಶೌರ್ಯದಲ್ಲಿ ಮೆರೆಯಲಿ ರಣಭೂಮಿ ಕುಮಾರ. ನಿನ್ನ ಶೌರ್ಯದಲ್ಲಿ ಮೆರೆಯಲಿ ರಣಭೂಮಿ. ಹೂಮಳೆಗರೆಯಲ್ಲಿ ಸಮಗಣವೋ, ಹೂಮಳೆಗರೆಯಲ್ಲಿ ಸಮಗಣವೋ. ನಡೆ ಕುಮಾರ. ರಾಗಮನದಲ್ಲಿ ತಂಗಾಳಿ ಸಂಗೀತ ಕೇಳಿ ಸಂಭ್ರಮ ಪಡುತ್ತಿದೆ ಬಾಳಾಡಿದರು ವಸಂತ ಮಾಸದಿ ಹುಸ.
ಮಂಗಳವಾಗಲಿ. ಪ್ರಿಯತಮ, ಪ್ರೇಯಸಿ, ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನದಿಂದಲೂ ಹಂಬಲಿಸುತ್ತಿದ್ದೆ. ಅದು ಈ ದಿನ ಲಭಿಸಿತು ಪ್ರಿಯ. ಪ್ರೇಯಸಿ, ಪ್ರೇಯಸಿ, ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಧೀರ್ಯ ಎಂತ ಸೌಂದರ್ಯ. ಪ್ರೇಯಸಿ, ಪ್ರಿಯ, ಪ್ರೇಯಸಿ, ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಧೀರ್ಯ ಎಂತ ಸೌಂದರ್ಯ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಪ್ರಣಯದ ಪ್ರೇಯಸಿಯಾಗಿ ನನ್ನ ಬಾಳಿಗೆ ಬೆಳಕಾಗಿ. ಪ್ರಣಯದ ಪ್ರೇಯಸಿಯಾಗಿ ನನ್ನ ಬಾಳಿಗೆ ಬೆಳಕಾಗಿ. ಬೆಳಗಿದೆ ಬಾಳನ್ನು ಸರಿಯಾಗಿ ಬೆಳಗಿದೆ ಬಾಳನ್ನು ಸರಿಯಾಗಿ. ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಧೀರ್ಯ ಎಂತ ಸೌಂದರ್ಯ. ಚಂದ್ರನಲಾಚಿಸುವ ನನ್ನ ಮನಮಂದಿರದುಡಿಯ ನಿನ್ನ ಸ್ನೇಹಾನಂದಮಯ. ಚಂದ್ರನಲಾಚಿಸುವ ನನ್ನ ಮನಮಂದಿರದುಡಿಯ ನಿನ್ನ ಸ್ನೇಹಾನಂದಮಯ. ಪ್ರೇಮಾಗೋರಮಯ ನಿನ್ನ ದೇವರ ದರ್ಶನವೇನೋ ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನೇನು ಸಿದ್ಧಪಡಿಸಿರು ಹೇಳಿ ಪ್ರೀಸಿ. ನನ್ನ ಸರ್ವಸ್ವವನ್ನೇ ಅರ್ಪಿಸಿರುವೆ. ಇನ್ನು ನನ್ನದಾಗಿ ಅದೇನು ಉಳಿದಿದೆ? ನಾನು ಕೇಳಿದ್ದು ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿನಿಂದಲೂ ನಿಮ್ಮದೇ ಅಲ್ಲವೇ? ಪುನಃ ಕೊಡುವ ಅಗತ್ಯವಿದೆಯೇ ಸ್ವಾಮಿ? ನಾನು ಅದನ್ನು ಬಲ್ಲೆನು. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ ಉತ್ತರ. ಅತ್ತ ನೋಡು, ಎಲ್ಲಿ ಸ್ವಾಮಿ? ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವು. ಪಕ್ಷಿಗಳು ದಿನ ದಿನವೂ ಹೊಸ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಡೆಸುವುದು. ಸರ್ವಸಾಕ್ಷಿಯಾದ ಸೂರ್ಯದೇವನು ತನ್ನ ಹೊಸ ಹೊಸದಾದ ಕಾಂತಿಯಿಂದ ಇಡೀ ಜಗತ್ತನ್ನೇ ಬೆಳಗುತ್ತಿರುವನು.
ಪ್ರೇಮದ ವಿಚಾರವೂ ಆಗಿವೆ. ಅದು ಹೇಗೆ ಪ್ರಿಯ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಆಹಾ, ಈ ವಿರಹ ಮತ್ತು ಸಮ್ಮಿಲನ, ಈ ಉಭಯ ಆಕರ್ಷಣ ವಿಕರ್ಷಣೆಗಳೇ ಪ್ರೇಮದ ಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರಬಹುದು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ ಉತ್ತರ. ಪ್ರಾಣೇಶ್ವರ, ಪ್ರೇಯಸಿ. ದೇವರ ಈ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸುವೆನೆ? ಪ್ರೇಮದ ವಿಚಾರದಲ್ಲಿ ನೀವು ಪಂಡಿತರಲ್ಲವೇ? ನಿಮ್ಮ ಇಚ್ಛೆಯಂತೆಯೇ ನಾನು ನಡೆಯುವೆನು. ಬನ್ನಿ ಪ್ರಿಯ, ಕುಳಿತುಕೊಳ್ಳಿ ಪ್ರಿಯ. ಪ್ರಾಣೇಶ್ವರ, ಪ್ರೇಯಸಿ, ನಾನೇ ಹೂಗಳಿಂದ ಕಟ್ಟಿ ತಂದ ಹೂಮಾಲಿಕೆಯನ್ನು ಧರಿಸಿ ಭಕ್ತಳಲ್ಲಿ ಪ್ರಸನ್ನಳಾಗಿ ಸ್ವಾಮಿ. ಪ್ರಿಯಾ, ಪ್ರೇಯಸಿ. ಕೋಪವೇ? ಇಲ್ಲ ಪ್ರೇಯಸಿ. ಮತ್ತೇನು ಸ್ವಾಮಿ? ಬೇಸರವೇ? ಪ್ರೇಯಸಿ. ಪ್ರೀತಮ, ಪ್ರೇಯಸಿ. ಓ ನಲ್ಲನೆ ಸವಿ ಮಾತುಂಡ ನುಡಿಯ ನಾನೇನು ನುಡಿಯಲ್ಲ ತಿಳಿಸಿಲ್ಲ ನಾನಿನ್ನ ಬಿಡೆನು ಎಂದಿಗೂ ನೀ ನನ್ನ ಜೀವ ಎಂದಿಗೂ. ಇದೇನು ಪ್ರಿಯಾ, ಸಂತೋಷವಾಯ್ತೆ? ಇಲ್ಲ ಪ್ರೇಯಸಿ. ಮತ್ತೇನಾಯ್ತು ಪ್ರಿಯ? ಬೇಸರವೇನಾದ್ರೂ ಆಯ್ತೆ? ಇಲ್ಲ ಪ್ರೇಯಸಿ. ಅದು ಆಗಿಲ್ಲವೇ? ಇಲ್ಲ ಪ್ರೇಯಸಿ. ಮತ್ತೇನಾಯ್ತು? ಏನೂ ಆಗಿಲ್ಲವೇ? ಏನಿಲ್ಲ ಪ್ರೇಯಸಿ. ಅಬ್ಬಬ್ಬಾ, ಮನಸೋತೇನು ನನ್ನ ಬಯಸುವೆ ಬಿಡುವೋಣ ಬಾಣ ಬಯಸುವೆ ಮನಸೋತೇನು ಎಲ್ಲ. ಪ್ರೇಯಸಿ, ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರುವನು. ಬಾ ಪ್ರೇಯಸಿ, ಕುಳಿತುಕೋ. ಪ್ರಾಣೇಶ್ವರ, ಇದೇನು ಇಂತಹ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೇನು? ಅಪರಾಧವಲ್ಲ ಪ್ರೇಯಸಿ. ವಸಂತನಾಗಮಕ್ಕೆ ಕೋಗಿಲೆ ಗಾಯನಕ್ಕೆ ವಸಂತನಾಗಮ. ವಸಂತನಾಗಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾಗಮವು. ನನ್ನ ವಸಂತ ನೀನೆ ಕೋಗಿಲೆ, ನನ್ನ ವಸಂತ. ಲಾ 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 ಲಾ.
ನಾನೇ ವಸಂತ ನೀನೆ ಕೋಗಿಲೆ ನಾನೇ ವಸಂತ ಲಾ 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 ಕಡಲಿಂದ ಮೋಡವಾಗಿ ಮೋಡದಿಂದ ಮಳೆಯಾಗಿ ಕಡಲಿಂದ ಮೋಡವಾಗಿ ಮೋಡದಿಂದ ಮಳೆಯಾಗಿ ಮಳೆಯಲ್ಲಿ ಮನಸ್ಸು ಬಿಟ್ಟು ಮೈ ಮರೆಯುವ ಮಳೆಯಲ್ಲಿ ಮನಸ್ಸು ಬಿಟ್ಟು ಮೈ ಮರೆಯುವ ಆರೋಹಣ ಅವರೋಹಣ ಆಲಾಪನೆಯಾಗಿ ಆರೋಹಣ ಅವರೋಹಣ ಆಲಾಪನೆಯಾಗಿ ಈಶ್ವರ ಸಂಗೀತದ ರಾಗ ಮಧುರವಾಗಿ ಈಶ್ವರ ಸಂಗೀತದ ರಾಗ ಮಧುರವಾಗಿ ನಿನ್ನ ಸೇರಲು ಭಾವ ತರಂಗವಾಗಿ ಸ್ವಾಮಿ ವಸಂತ ನಾಗಮತೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತ ನಾಗಮವು ನಾನು ವಸಂತ ನೀನು ಕೋಗಿಲೆ ನಾನು ವಸಂತ ಲಾ 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 ಮಧುಮಾಸದ ವಧುವಾಗಿ ಬೆಳದಿಂಗಳ ಬೆಳಕಾಗಿ ಮಧುಮಾಸದ ವಧುವಾಗಿ ಬೆಳದಿಂಗಳ ಬೆಳಕಾಗಿ ತಾರಾ ಯಶೋದ ಚಂದ್ರನೇ ತಾರಾ ಯಶೋದ ಚಂದ್ರನೇ ನಲ್ಲವೇ ಆರೋಹಣ ಅವರೋಹಣ ಆಲಾಪನೆಯಾಗಿ ಆರೋಹಣ ಅವರೋಹಣ ಆಲಾಪನೆಯಾಗಿ ಸ್ವರ ಸಂಗೀತದ ನಾದ ಮಧುರವಾಗಿ ಸ್ವರ ಸಂಗೀತದ ನಾದ ಮಧುರವಾಗಿ ಪ್ರಿಯಾ ಪ್ರೇಯಸಿ ನಾನಿನ್ನ ಸೇರಲು ಪ್ರಿಯಾ ಭಾವತರಂಗವಾ ಪ್ರಾಣೇಶ್ವರ ಪ್ರೇಯಸಿ ವಸಂತ ನಾಗಮಕ್ಕೆ ಕೋಗಿಲೆ ಗಾಯನಕ್ಕೆ ವಸಂತ ನಾಗಮಕ್ಕೆ ನೀನೆ ವಸಂತ ನಾನೇ ಕೋಗಿಲೆ ನೀನೆ ವಸಂತ ನಾನೇ ಕೋಗಿಲೆ ಲಾ 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 ಇದು ಅಪರಾಧವಲ್ಲ ಪ್ರೇಯಸಿ. ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮಾರೋಹಣವನ್ನು ಸನ್ಮಾನಿಸುವ ಸಮಯವಿಲ್ಲ, ಏನು ಮಾಡಲಿ ಉತ್ತರ? ಪ್ರಾಣೇಶ್ವರ, ಈ 4 ದಿನದಿಂದಲೂ ಯುದ್ಧದಲ್ಲೇ ನಿರತನಾಗಿದ್ದೆ. ಈ ಒಂದು ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಾಲವನ್ನು ಕಳೆಯಬಾರದೆ? ಪ್ರೇಯಸಿ, ದ್ರೋಣನ ಚಕ್ರ ವ್ಯೂಹವನ್ನು ಬೇರಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರ ಅನುಮತಿ ಪಡೆದು ಹೊರಟಿರುವೆನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ನನ್ನನ್ನು ಕಳಿಸಿಕೊಡು ಉತ್ತರ. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರು ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ. ಈಗ ನಾನು ಸಹ ನಿಮಗೆ ಸಹಾಯವನ್ನು ಮಾಡುವೆನು. ಪ್ರೇಯಸಿ, ಆ ದಿನ ತಾಯಿ ಉಪಾಯವಿಲ್ಲದೆ ಅಶ್ರಾಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಿದಲ್ಲ ಉತ್ತರ. ಓಹೋ, ಯುದ್ಧಕ್ಕಾಗಿ ಹೊಸ ಬಿಲ್ಲುಬಾಣವನ್ನು ತಂದಂತಿದೆ. ಇದನ್ನೊಂದು ಸಾರಿ ಎದೆ ಇರಿಸಲಿ ಪ್ರಿಯ. ಹಾ ಹಾ ಹಾ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗರಾಜಲಕ್ಷ್ಮಿ, ನಿನ್ನು ಸಖಿಯರು ತಿರುಗಿ ತಂದ ಹೂಗಳನ್ನು ನನ್ನ ಎದೆ ಏರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಶಾಯಿನಿ, ನಿನ್ನ ಹೃದಯದ ಮಧ್ಯೆ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬಬ್ಬಾ,
ಒಂದೇ ಹೆಸರಲ್ಲಿ ಅದೆಷ್ಟು ಪ್ರೇಮದ ಮಾತುಗಳು ಸ್ವಾಮಿ. ನೀರಾಜನ್ ಸಾಕಿ ವಿನೋದ ಸರೋಜನನ ನಾಗಲ್ಲಿ ನೈನ ಪ್ರೇಮಾಂಜನ 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 ಸಾಕಿ ವಿನೋದ ಸರೋಜನನ ನಾಗಲ್ಲಿ ನೈನ ಪ್ರೇಮಾಂಜನ 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 ಏಕಾಂಗಿಯಾಗಿ ಕಾಂತೆಯಡಿ ಸುಗರ್ಗದಿ ಪ್ರಿಯಾ ಏಕಾಂಗಿಯಾಗಿ ಕಾಂತೆಯರೇಗಿ ಹೋಗರ್ ಕರೆಂಟಿಗೆ ಸಾಕಿ ವಿನೋದ ಸರೋಜನನ ನಾವಲ್ಲಿ ನನ್ನ ಪ್ರೇಮಾಂಜನ 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 ನೀರಾಜನ್ ಪಾಕೋಪವೇ ನೀರಾಜನ್ ಪಾಕೋಪವೇ ಆನಂದವಾದಿರೆ ನಬೇರೆ ನಬೇರೆ ಅರುಣ ಸೀಲೆ ಕೋಮಲ ಬಾಲೆ ಪ್ರಿಯಾ ಅರುಣ ಸೀಲೆ ಕೋಮಲ ಬಾಲೆ ಸಂಗ್ರಾಮ ನೀರಾಜನ್ ಪಾಕೋಪವೇ ಆನಂದವಾದಿರೆ ನಬೇರೆ ನಬೇರೆ ನಾರಿಯ ಕೋಪ ತಾಳಿರೆ ರೂಪ ನಾರಿಯ ಕೋಪ ತಾಳಿರೆ ರೂಪ ಪ್ರಿಯಾ ನಾರಿಯ ಕೋಪ ತಾಳಿರೆ ರೂಪ ಸಂಗ್ರಾಮದೊಳಿನ ಛಾತ್ರಿಯ ನೋಡಿ ಪ್ರಿಯಾ ಈಗ ಅಲ್ವಾಯ್ತು ಸಂಗ್ರಾಮದೊಳಿನ ಛಾತ್ರಿಯ ನೋಡಿ ವೀರಸತಿ 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 ಗನಾಸುತೆ ಸಾಕಿ ವಿನೋದ ಸರೋಜನನ ನಾವಲ್ಲಿ ನನ್ನ ಪ್ರೇಮಾಂಜನ 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 ಬಳಿ ಕೋಟ ಸಾಕಿದರೇಗ ಬಳಿ ಕೋಟ ಸಾಕಿದರೇಗ ಕಾರುಣ್ಯ ಸಂಪನ್ನ ಲವಲ್ಯ ವೀರ ಇದಕ್ಕೇನು ಕಮ್ಮಿಲ್ಲ ಕಾರುಣ್ಯ ಸಂಪನ್ನ ಲವಲ್ಯ ವೀರ ಪ್ರೇಮ ಸತಿ ವೀರ ಸತಿ ಅಲ್ವಾ? ಪ್ರೇಮ ಸತಿ ರಾರಾಜಿಸೆ ವೀರ ಸತಿ ಎಂದು ರಾರಾಜಿಸೆ ನೀರಾಜನ ತಾಕೋಪವೇ ಆನಂದವಾದೇನೆ ಇದು ಅಪಾಸ್ಯದ ಸಮಯವಲ್ಲ ಉತ್ತರ ಆಹಾ ಘೋರ ಯುದ್ಧವು ಬಂದೊದಗಿರುವುದು ಈಗಲೂ ಸಹ ನೀನು ನಗುತ್ತಿರುವೆಯಾ ಈ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ ಹಾಸ್ಯಪ್ರಿಯೆ ಗಾನಮಹಿಯಾದ ಈ ಉತ್ತರೆಯನ್ನು ನಿರ್ಮಿಸಿದ ಆ ಕಲಾವಿದನಾದ ವಿಧಾತನೇ ಬೇರೆ ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಉತ್ತರ ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆವಿಗೂ ಹಾಸ್ಯಮಯಿಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವೆ. ಈಗ ವೀರಪತ್ನಿಯಾದ ವೀರಾಂಗಣಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣ ವೀರ, ಯುದ್ಧವು ಕ್ಷತ್ರಿಯನ ಧರ್ಮ, ನಿನ್ನ ಧರ್ಮವನ್ನು ನೀನು ಪಾಲನ ಮಾಡು. ಪ್ರೇಸಿ ಪ್ರಿಯತಮ, ನನ್ನನ್ನು ಸಂತೋಷ ಚಿತ್ತಳಾಗಿ ಕಳಿಸಿಕೊಡಬಲ್ಲೆಯಾ? ನನಗೋಸ್ಕರ ಸ್ವಲ್ಪ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಪ್ರಚನ್ನ ದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬಿಡ್ಕೊಳ್ಳಾರದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಳೆ. ನಿನ್ನ ಕರ್ತವ್ಯದಲ್ಲಿ ನೀನು ಸ್ಥಿರನಾಗು. ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಸವದನಿಯಾಗಿ ನಿರ್ವಹಿಸುವಳು. ನಾನು ನೋಡುತ್ತಿರುವುದೇನು ಈಶ್ವರ. ಪ್ರಿಯಾ, ಪ್ರೇಸಿ,
ಅಕ್ಕಿಯಂತೆ ಹಾರುವ ಹಾರಾಡುವ ಜೋಡಿ ಅಕ್ಕಿಯಂತೆ ಕುಣಿಯುವ ನಾವು ನಲಿಯುವ ನಗುಲ ನಾಟ್ಯದಂತೆ ನಿನ್ನ ಕಣ್ಣು ಮೂಡಿತು ಅನುರಾಗ ನಿನ್ನ ಕಣ್ಣು ಮೂಡಿತು ಅನುರಾಗ ಬಳಿ ಬಂದಾಗ ಏನು ಆವೇಗ ಜನ್ಮ ದಿಂದ ಬಂದ ಜನ್ಮ ದಿಂದ ಬಂದ ಪ್ರೇಮದ ಅನುರಾಗ ಏನು ಆವೇಗ ಬಯಸಿದೆ ಮನ ಬಯಸಿದೆ ನಿನ್ನ ಸನಿಯವನ್ನ ಬಯಸಿದೆ ಮನ ಬಯಸಿದೆ ನಿನ್ನ ಸನಿಯವನ್ನ ಅರಳಿದೆ ಹೃದಯ ಅರಳಿದೆ ಅರಳಿದೆ ಹೃದಯ ಅರಳಿದೆ ಗಜ್ಜನಾದದಿಂದ ನಿನ್ನ ಕಣ್ಣು ತಬೀರಲು ಮೂಡಿತು ಅನುರಾಗ ನಿನ್ನ ಕಣ್ಣು ತಬೀರಲು ಮೂಡಿತು ಅನುರಾಗ ಏನು ಆವೇಗ ಜನ್ಮ ದಿಂದ ಬಂದ ಜನ್ಮ ದಿಂದ ಬಂದ ಪ್ರೇಮದ ಅನುರಾಗ ಏನು ಆವೇಗ ಪ್ರೇಸಿ ಪ್ರಾಣೇಶ್ವರ ಕಳಿಸಿ ಓ
ಸ್ವಾಮಿ ನಾನು ನೋಡುತ್ತಿರೋದೇನನ್ನು ಈಶ್ವರ. ಆಹಾ ಸ್ವರ್ಣದ ಪುತ್ತಲಿಯಲ್ಲಿ ಸಿರೀಸದ ಮರ್ದವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈ ಸಂಸಾರದ ದುಃಖದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯೆ. ಆ ಯಾವರ್ಥದಲ್ಲಿ ನೀನು ನಾರೀ ರತ್ನಳು. ನೀನು ಕ್ಷತ್ರಿಯ ರತ್ನನು. ಯುದ್ಧವು ನಿನ್ನ ಗೌರವ, ಕೀರ್ತಿ, ಸಂಪತ್ತಲ್ಲವೇ? ಆದರೆ ನಿನಗೆ ಯಾವ ಗೌರವ ಇಲ್ಲವೇ ಉತ್ತರ? ಈ ದಿನ ಯುದ್ಧದಲ್ಲಿ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು, ವೀರ ಭಾಗಿನಿಯರು ತಮ್ಮ ತಮ್ಮ ಹೃದಯದ ದುಃಖಗಳನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಏರಿಸದೆ ಸಾಹಸ ಮುಖಿಯರಾಗಿ ಪತಿಪುತ್ರರನ್ನು ಬೀಳ್ಪಡುವರು. ಅವರಿಗೆ ಯಾವ ಗೌರವವಿಲ್ಲವೇ ಉತ್ತರ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುವಾಗ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿ ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಬಾಷ್ಪಗಳನ್ನು ಸುರಿಸದ ಮಾತು ಯಾರು? ಪುರುಷನ ಗೌರವವೇ ನಾರಿ ಗೌರವ, ಅದೇ ಅವಳ ಜೀವನ ಸರ್ವಸ್ವ. ಪ್ರೇಯಸಿ, ಹಾಗಾದರೆ ಈ ಕುರುಕ್ಷೇತ್ರ ಮಹಾಭಾರತ ಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ಸ್ವಲ್ಪವೂ ಅಳೆಯುವುದಿಲ್ಲವೆಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ತೊಟ್ಟು ಕಮ್ಮನೆ ಭೂಮಿಗೆ ಬಿದ್ದರೂ ಕೈಯಾರ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆನು. ಉತ್ತರೆಯ ವೀರಸತಿ, ಪತಿಯ ಆಜ್ಞೆಯವಳಿಗೆ ದೇವರ ಆಜ್ಞೆ ಅಂತಲ್ಲವೇ? ಪ್ರೇಯಸಿ, ಮನದಾಸೆ ನಿನ್ನ ಬಯಸುತ್ತಿದೆ ಮನದಾಸೆ ನಿನ್ನ ಬಯಸುತ್ತಿದೆ ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮನಕಾನಂದವ ನೀಡುಬಾರೆ ಮನಕಾನಂದವ ನೀಡುಬಾರೆ ಮನದಾಸೆ ನಿನ್ನ ಬಯಸುತ್ತಿದೆ ಸಂಗೀತದಿ ರಸಮಯ ಸಂಗೀತದಿ ಮನಕಾನಂದವ ನೀಡುಬಾರೆ ಮನದಾನಂದವ ನೀಡುಬಾರೆ ಮನದಾಸೆ ನಿನ್ನ ಬಯಸುತ್ತಿದೆ ನಿನ್ನಂತ ಚೆಲುವೆ ನಾನೆಲ್ಲ ಕಾಣೆ ನಿನ್ನ ನನ್ನ ಪ್ರೇಮದ ಮಿಲನ ನಿನ್ನ ನನ್ನ ಪ್ರೇಮದ ಮಿಲನ ಸ್ಥಿರವಾಗಿರಲಿ ಬರೆಯೊಳಗೆ ಸ್ಥಿರವಾಗಿರಲಿ ಬರೆಯೊಳಗೆ ಹೃದಯದ ತನುಮನ ಹೃದಯದ ತನುಮನ ಬೆಳತಾಲು ಜೇನು ಮನದಾಸೆ ನಿನ್ನ ಬಯಸುತ್ತಿದೆ ಮನದಾಸೆ ನಿನ್ನ ಬಯಸುತ್ತಿದೆ ರಸಮಯ ಸಂಗೀತದಿ ರಸಮಯ
ಸಂಗೀತದಿ ಮನಕಾನಂದವ ನೀಡುತ್ತಾರೆ ಮನ ಕಾಸನಿಂದ ಬಯಸುತ್ತಿದ್ದಾರೆ ಮನದಾಸನಿಂದ ಪ್ರಿಯಾ ಪ್ರೇಸಿ ಬಯಸಿದೆ ನಿನ್ನ ತೋಳ ಸರಿಯ ನೀಡಲಿ ಬಯಸಿದೆ ನಿನ್ನ ತೋಳ ಸರಿಯ ನೀಡಲಿ ನನ್ನ ನಿನ್ನ ಪ್ರೇಮದ ಕಾವ್ಯ ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ಮರೆಯೊಳಗೆ ಸ್ಥಿರವಾಗಿರಲಿ ಮಿಲನದ ತನುಮನ ಮಿಲನದ ತನುಮನ ಬೆರೆತ ಹಾಲು ಜೇನಿನೆಂದರೆ ಮನದಾಸೆಯಿಂದ ಬಯಸುತ್ತಿರುವುದು ಸುಂದರ ರಸಮಯ ಸಂಗೀತವೇ ರಸಮಯ ಸಂಗೀತವೇ ಮನಕಾನಂದ